ಈ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಈ ಹಾಡು ಇಷ್ಟ, ಆ ಹಾಡನ್ನು ಹಾಡು ಅಂತ ಹೇಳಿದ್ರಂತೆ. ಅದಾದ ಮೇಲೆ ಯಾರೊಬ್ರು ಅವರು ಸಿಗದಂಥ ಸಂದರ್ಭದಲ್ಲಿ ಸೇಮ್ ಅವರು ಥರನೇ ಹಾಡ್ತೀಯಪ್ಪ ನೀನು ಅಂತ ಹೇಳಿದ್ರಂತೆ. ಅದನ್ನೆಲ್ಲವರು ಕೂಡ ಅವರು ಬೆಳಕು ಹಾಕೊಂಡಂಥ ಸಂದರ್ಭ ರಿಪಬ್ಲಿಕ್ ಕನ್ನಡ ಜೊತೆಗೆ ಅವರಿಗೆ ಭಾವನಾತ್ಮಕವಾಗಿ ಶ್ರದ್ಧಾಂಜಲಿಯನ್ನು ಹಾಡಿನ ಮುಖಾಂತರ ಸಲ್ಲಿಸಿದ್ದಾರೆ. ಗಗನವು ಎಲ್ಲೋ ಹಾಡಿನ ಮುಖಾಂತರ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. 48,000ಕ್ಕೂ ಅಧಿಕ ಹಾಡು, 20 ಭಾಷೆ. ಆ ಭಾಷೆ ಅಂತ ಹೇಳಿದ್ರು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಏನೋ ಹಾಡೋಕ್ಕೆ ಹೋಗಿಲ್ಲ, ಅವರು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ಭಾಷೆಯ ಅರ್ಥ ಏನು, ಅರ್ಥಗರ್ಭಿತವಾಗಿ ಭಾವನೆಯನ್ನು ವ್ಯಕ್ತಪಡಿಸಿ ಹಾಡನ್ನು ಹಾಡ್ತಾ ಇದ್ರು. ಅದಷ್ಟು ಈಸಿಯಾಗಿರಲಿಲ್ಲ, ಅಷ್ಟು ಹಾರ್ಡ್ ವರ್ಕ್ ಅವರದ್ದು. ಇವತ್ತು ನಮ್ಮೊಂದಿಗಿಲ್ಲ ಕೇವಲ ಕರ್ನಾಟಕ, ತಮಿಳುನಾಡು, ಮಲಯಾಳಂ ಮಾತ್ರ ಅಲ್ಲ, ಇಡೀ ದೇಶ ವಿದೇಶದಲ್ಲೂ ಕೂಡ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅವರು. ಆದರೆ ಇವತ್ತು ನಮ್ಮೊಂದಿಗೆ ಇಲ್ಲ. ಇನ್ನೇನಿದ್ರು ಅವರ ಹಾಡುಗಳ ಮುಖಾಂತರ ನಾವು ನೆನಪು ಮಾಡ್ಕೊಳ್ಬೇಕಷ್ಟೆ. ಚಿಕ್ಕ ಧ್ವನಿಯಿಂದ ಹಿಡಿದು ಎಷ್ಟೇ ದೊಡ್ಡ ವ್ಯಕ್ತಿಯ ಧ್ವನಿವರೆಗೂ ಕೂಡ ಆ ಹೋಲುವಂಥ ರೀತಿಯಲ್ಲಿ ಅರ್ಥಗರ್ಭಿತವಾಗಿ ಆ ಭಾವನೆಗೆ ಸಂಬಂಧಿಸಿದಂತಹ ಹಾಡನ್ನು ಹಾಡ್ತಾ ಇದ್ರು. ಓಕೆ, ಮಂಡ್ಯ ರಮೇಶ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಗೆಳೆಯ. ಸರ್ ಏನು ಸರ್ ಇವತ್ತು ಕಳ್ಕೊಂಡ್ಬಿಟ್ವಿ, ಅಮ್ಮ ಇಲ್ಲ, ಏನು ಹೇಳ್ತೀರಾ ಸರ್? ಸರ್, ನನಗೆ ಬಾಲ್ಯದಿಂದ ಅಂದ್ರೆ ನಾನು ಹೇಳ್ತಾ ಇರೋದು, ನಾನು ಕೃಷಿ ವ್ಯವಹಾರದಿಂದ ಇಲ್ಲಿವರೆಗೂ ಅರ್ಧ ಶತಮಾನ ಮೀರಿ ನಾನೇನಾದ್ರು ದಾಟಿ ನನ್ನ ಕಿವಿನಲ್ಲಿ ನಿರಂತರವಾಗಿ ಒಂದು ಕೇಳಿ ಬರ್ತಾ ಇರೋ ಆಕಾಶವಾಣಿಯಿಂದ, ತೆರೆಯಿಂದ, ದೊಡ್ಡ ತೆರೆಯಿಂದ, ಇವತ್ತಿನ ಬೇರೆ ಬೇರೆ ಪ್ಲೇ ಲಿಸ್ಟ್ಗಳಿಂದ ಎಲ್ಲದರಿಂದ ಕೇಳಿ ಬರ್ತಾ ಇರೋ ಒಂದು ಸರ್ವಶ್ರೇಷ್ಠವಾದ ಹೆಸರು ಅಂತಿದ್ರೆ, ನನಗೆ ಗೊತ್ತಿರುವಂತ ಮಾಧುರ್ಯದ ಹೆಸರಿದ್ರೆ ಅದು ಎಸ್ ಜಾನಕಿನೇ ಸರ್. ಮೊದಲ ಸಾಲಿನ ಗಾಯಕಿ ನನ್ನ ಮಟ್ಟಿಗೆ ಅವರೇನೆ. 1957ರಿಂದ ಹಾಡ್ತಾ ಇದ್ರು ಅವರು. ನಾವು ಹುಟ್ಟಿದ್ದೆ 64, ಹಂಗಾಗಿ ನಾವು ಹುಟ್ಟಕ್ ಮುಂಚೆ ಅವ್ರು ಹಾಡ್ತಾ ಇದ್ರು. ಹಂಗಾಗಿ ಅವರು ಒಂದು ಆಲ್ಮೋಸ್ಟ್ ಅರ್ಧ ಶತಮಾನ ದಾಟಿ ಅವ್ರ ಹಾಡುಗಳನ್ನ ಪ್ರತಿನಿತ್ಯ ಏನು ರೇಡಿಯೋದಲ್ಲಿ, ಫಸ್ಟ್ ರೇಡಿಯೋ ನಮ್ಗೆ ರೇಡಿಯೋದಿಂದ ಕೇಳ್ತಾ ಬರ್ತಾ ಸಿನಿಮಾದಲ್ಲೆಲ್ಲ ಕೇಳಿ, ಟಿವಿನಲ್ಲಿ ನೋಡಿ, ಆಮೇಲೆ ಜೊತೆ ನನ್ನ ಎಂತ ಸೌಭಾಗ್ಯವಂತ ಅಂತಂದ್ರೆ, ನನ್ನ ಗೆಳೆಯೊಬ್ಬ ಅಣ್ಣ ಇಲ್ಲೇ ಒಂದ್ ದಿವಸ ನಿನ್ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಸಸ್ಪೆನ್ಸ್ ಅಂತ ಕರ್ಕೊಂಡೋಗಿ ಮೈಸೂರಿನಲ್ಲೇ ಒಂದು ತೋಟದ ಮನೇಲಿ ಇದ್ರು ಅವರು. ನನ್ ಕರ್ಕೊಂಡು ಹೋಗಿ ನನ್ನ ಹತ್ರ ಅವ್ರ ಮುಂದೆ ನಿಲ್ಲಿಸ್ದ. ನನಗೆ ಗರ ಬಡ್ದೋಗ್ಬಿಟ್ಟೆ ಸರ್. ನಾನು ಗರ ಬಡ್ದೋಗ್ಬಿಟ್ಟೆ. ನನ್ನ ಮುಂದೆ ಒಂದು ಸಂಗೀತದ ಮಹಾ ದಿಗ್ಗಜ, ಒಂದು ದೇವರು ನಿಂತು ಬಿಟ್ಟಿದೆ. ನಾನು ದೀರ್ಘದಂಡ ನಮಸ್ಕಾರ ಮಾಡಿ ಅಮ್ಮ ಅಂದೆ. ಅಯ್ಯೋ ಅಂತ ಸಂಕೋಚ ಮಾಡ್ಕೊಂಡು ಎದ್ದು ಕೂರಿಸ್ಕೊಂಡು ಮಾತಾಡ್ಸ್ಬೇಕು. ಮೇಲೆ ಕೂತ್ಕೊಳ್ಳಪ್ಪ ಅಂದ್ರೆ ಇಲ್ಲ ಅಂದ್ರೆ ಅವ್ರ ಕಾಲ್ ಕೆಳಗೆ ಕೂತ್ಕೊಂಡೆ. ಅವತ್ತು ಒಂದು 2 hours ಅವ್ರ ಜೊತೆ ಮಾತಾಡಿದೆ, ವಿಶೇಷಗಳು ಕೇಳ್ಕೊತಾ ಇದ್ದೆ. ಆಮೇಲೆ ಬರ್ಬೇಕಾರೆ ನನ್ನ ಬೆನ್ಮೇಲೆ ಕೈ ಇಟ್ಟುವಂತ ಮಹಾತಾಯಿ ನೀವು ನನಗಂತಾರೆ, ಒಂದ್ಸರಿ ನಮ್ಮ ಸಂಸ್ಥೆಗೆ ಬನ್ನಿ, ನಂಗೆ ಗೊತ್ತು ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದಿರಂತೆ. ನೀವು ರಂಗಮಂದಿರ ಕಟ್ಟಿ ಎಲ್ಲರಿಗೂ ನಾಟಕದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಂತೆ. ನಮ್ಮ ಕಾಲದಲ್ಲಿ ನಾಟಕದಿಂದಲೇ ಸಿನಿಮಾ ಬಂದಿದ್ದಪ್ಪ, ನಿಮ್ಗೆ ಗೊತ್ತಿದೆ. ಎಷ್ಟು ಪ್ರೀತಿಲಿ ಮಾತಾಡಿದ್ರು ಅಂದ್ರೆ, ನನಗೆ ನಾನೊಬ್ಬ ಸಾಧಾರಣವಾದಂತ ನಟ, ತುಂಬಾ ಸಾಧಾರಣವಾದ ನಟ, ತುಂಬಾ ಮಾಮೂಲಿ ನಟ. ಆದ್ರೆ ನನ್ನಂತೂ ನೆಗರ ಮೇಲೆ ಕೈ ಇಟ್ಟು ನಾವು ಮಾಡಿರೋ ರಂಗಭೂಮಿ ಇದ್ರ ಮೇಲೆ ಕೆಲಸ ಅವ್ರು ನಂಗೆ ಗೊತ್ತಿದೆ, ನಂಗೆ ಸಂತೋಷ ಆಯ್ತು ಕೇಳಿ. ಒಳ್ಳೆ ಕೆಲಸ ಮಾಡ್ತಾ ಇದೀರಿ, ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಅದರಿಂದ ಅಂತ ಮಾಡ್ತಾರೆ. ನಾನು ಒಂದ್ಸಲಿ ಬರ್ತೀನಿ ಅಂತ ಕೂಡ ಹೇಳಿದ್ರು. ನಾನು ಆ ದಿನ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಹೀಗಾಗೋಯ್ತು. ಅಂದ್ರೆ ನಾನು ಬಿಜಿ ಆಗಿದ್ದೆ, ಅವ್ರು ಬಿಜಿ ಇದ್ದೆ. ನನ್ಗೆ ಇದಕ್ಕೆ ಅವ್ರನ್ನ ಮತ್ತೆ ಭೇಟಿ ಮಾಡಕ್ ಆಗ್ಲಿಲ್ಲ. ಆದ್ರೆ ಒಂದು ಸರಳತೆಯ ಸಾಕಾರ ಮೂರ್ತಿ, ಅಂತಹ ದೊಡ್ಡ ಶ್ರೇಷ್ಠವಾದ ಕಂಠಸಿರಿ, ಅಂದ್ರೆ ಎಂತೆಂಥ ಕ್ಷೇತ್ರ ಇದು ಕೂಡ ವೈವಿಧ್ಯಮಯವಾದನ್ನು ಕೂಡ ಅವ್ರು ಹಾಡಬಲ್ಲವರಾಗಿದ್ರು. ಮಗು ತರ ಹಾಡ್ತಾ ಇದ್ರು, ತರುಣಿ ತರ ಹಾಡ್ತಾ ಇದ್ರು, ಯೌವನಸ್ಥೆ ತರ ಹಾಡ್ತಾ ಇದ್ರು, ವಯಸ್ಸಾದ ಅಜ್ಜಿ ಪಾತ್ರಕ್ಕೆ ಬೇಕಾದ್ರೆ ಹಾಡ್ತೀನಿ ಅಂತ ಹಾಡ್ಕೊಡ್ತಾ ಇದ್ರು, ಭಕ್ತಿರಸ ಪ್ರಧಾನವಾದ ಹಾಡ್ತಾ ಇದ್ರು, ವಿರಹ ಗೀತೆಗಳನ್ನ ಹಾಡ್ತಾ ಇದ್ರು. ಅಂದ್ರೆ ಯಾವುದೇ ಪ್ರಕಾರಕ್ಕೂ ಶಾಸ್ತ್ರೀಯ ಸಂಗೀತವನ್ನ 20ನೇ ವಯಸ್ಸಿನಲ್ಲಿ ಅರ್ಧ ಕುಡಿದಿದ್ರಿಂದ ಆಕೆ ಅದಕ್ಕೆ ಮುಂಚೆನೆ ಅದ್ಭುತವಾಗಿ ಅದನ್ನ ಹಾಡ್ತಾ ಇದ್ರು. ಒಂದು ಶ್ರೇಷ್ಠವಾದಂತ ಗಾಯಕಿ. ನಮ್ಮ ಬದುಕಿನಲ್ಲಿ ಬಂದು ಹೋದಂತ ನಾವು ಯಾವತ್ತೂ ನೆನ್ಪಿಟ್ಕೊ, ಹೇಗೆ ನಮ್ಮ ಜೀವನದ ಕಡೆ ಉಸಿರೋವರೆಗೂ ನಾವು ಒಬ್ಬ ಗಾಂಧಿ ಹೆಸರನ್ನ ಹೆಂಗೆ ನೆನ್ಪಿಟ್ಕೋತೀವಿ, ಒಬ್ಬ ಪೊಲಿಟಿಕಲ್ ಆಗಿ, ಒಬ್ಬ ಪತ್ರಕರ್ತ ಆಗಿ, ಒಬ್ಬ ರಾಜಕೀಯ ನಿಲುವಿನಲ್ಲಿ ಗಾಂಧಿ ಅಂತ ಹೆಂಗೆ ಹೆಸರಿಟ್ಕೋತೀವಿ, ನೆನ್ಪಿಟ್ಕೋತೀವಿ, ಹಾಗೆ ನಾವು ನೆನ್ಪಿಟ್ಕೊಳ್ಳಬಹುದಾದಂತ ಒಂದು ಶ್ರೇಷ್ಠ ಕಲಾವಿದ ಹೆಸರಿದ್ರೆ ಒಬ್ಬ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅಂತ ನಾನು ಅನ್ಕೋತೀನಿ.
ಸರ್ 20ಕ್ಕೂ ಅಧಿಕ ಭಾಷೆಗಳಲ್ಲಿ ಹಾಡಿದ್ದಾರೆ ಸರ್. ಅಷ್ಟೊಂದು 48,000 ಹಾಡುಗಳು. 48,000 ಹಾಡು. ಆ ಭಾಷೆ ಕೇವಲ ಟ್ರಾನ್ಸ್ಲೇಟ್ ಮಾತ್ರ ಅಲ್ಲ, ಅದಕ್ಕೆ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಸರ್. ಅದನ್ನ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡು ಹಾಡ್ತಾ ಇದ್ರು ಸರ್. ಅಲ್ಲ, ಅವ್ರ ಹತ್ರ ಅವ್ರ ಜೊತೆ ಮಾತಾಡಿದಾಗ ನಂಗೆ ಅವ್ರು ಕನ್ನಡ ಬರೋದೇ ಇಲ್ಲ ಅಂತ ಅನಿಸ್ಲಿಲ್ಲ ಸರ್. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ನನಗೆ ಇದೇನಿಗೆ ಪವಾಡ ಇದು ಹೆಂಗೆ ಅಂತ ಇವೆಲ್ಲ ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡ ಮಾತಾಡ್ಬೇಕಾದ್ರೆ ನನಗೆ ಇದೊಂದು ಪವಾಡ ಅಲ್ವಾ ಅಂತ ಅನ್ಸೋದು. ನಮ್ಮವರೇ ಆಡ್ತಾ ಇದ್ದಾರೆ, ಅವ್ರು ಕನ್ನಡ ಚೆನ್ನಾಗಿ ಗೊತ್ತಿದ್ದವ್ರು ಇದು ಚೆನ್ನಾಗಿ ಅವ್ರು ಆಡ್ತಾ ಇದ್ರು. ಕನ್ನಡಕ್ಕೆ ಎಂತೆಂತ ಹಾಡುಗಳು. ಓ ಮೈ ಗಾಡ್. ಒಂದು ಶ್ರೇಷ್ಠವಾದಂತ ಗಾನ ಸರಸ್ವತಿ, ಒಬ್ಬ ದೇವತಾ ಸ್ವರೂಪಿ ಗಾಯಕಿ ನಮ್ಮ ಕಣ್ಣು ಮುಂದೆ ಇವತ್ತು ಹೋಗಿತ್ತು. 4 ಸಾರಿ ನ್ಯಾಷನಲ್ ಅವಾರ್ಡು, ಆಮೇಲೆ 33 ಸರಿ ಸ್ಟೇಟ್ ಅವಾರ್ಡ್ ಅವ್ರಿಗೆ. ಹೌದು, ಗೌರವ ಡಾಕ್ಟರೇಟ್. ಅದು ನಮ್ಮ ಮೈಸೂರು ಯೂನಿವರ್ಸಿಟಿಯಿಂದ ಬಂದಿದೆ ನೋಡಿ. ಋಣ ಹೆಂಗಿದೆ, ಅದಕ್ಕೆ ಇಲ್ಲಿದ್ದೀನೋ ಅನ್ಸುತ್ತೆ. ತಮಿಳ್ನಾಡೋದು ಕಲೈಮಾಮಣಿ ಪ್ರಶಸ್ತಿ ಇತ್ತು ಅವ್ರಿಗೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ರು. ಆ ಪದ್ಮಭೂಷಣ ಪ್ರಶಸ್ತಿ ತಿರಸ್ಕಾರ ಮಾಡಿದ್ರು, ಆದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಬಹಳ ಹೆಮ್ಮೆಯಿಂದ ಪಡ್ಕೊಂಡ್ರು ಸರ್ ಅವರು. ಹೌದು, ಆಮೇಲೆ ನೋಡಿ ಎಂತೆಂತ ಪ್ರಶಸ್ತಿಗಳು ಕೊಟ್ರು. ಕನ್ನಡ ಜನಮಾನಸದಲ್ಲಿ ಆಕೆ ಧ್ವನಿ ಉಳಿತಲ್ಲ, ಅದೇ ಸರ್ವಶ್ರೇಷ್ಠವಾದ ಪ್ರಶಸ್ತಿಯಿಂದ ಭಾವಿಸ್ತೀನಿ ನಾನು. ಗುಂಟೂರು ಹತ್ರ ಪಲ್ಲಪಟ್ಲ ಅಂತ ಇದೆ, ಅಲ್ಲಿ ಅವರು ಬಾಲ್ಯದಲ್ಲಿ ಇದ್ದಿತ್ತು. ಅಲ್ಲಿ ಅವರು ಗುಂಟೂರು ಹತ್ರ ಬಹಳ ದೊಡ್ಡದಾಗಿ ಚಿಕ್ಕಂದರೆ ಸಂಗೀತಗಾರ ಅವರು ಪೇಡಿ ಸ್ವಾಮಿ ಅಂತ ಒಬ್ರಿದ್ರು. ಅವ್ರ ಹತ್ರ ಸಂಗೀತ ಪಾಠ ಕಲ್ತ್ಕೊಂಡಿದ್ರು. ಚೆನ್ನೈಯಲ್ಲಿ ದೊಡ್ಡ ಅವರು ಸಾಧನೆ ಮಾಡಿ ಆಮೇಲೆ ಬಂದಿದ್ದು. ಸುಮ್ಮನೆ 2 ಹಾಡು ಕೇಳ್ಬಿಟ್ಟು 2 ರೀಲಿಂಗ್ ಏನೋ ತಮಾಷೆ ಮಾಡ್ಬಿಟ್ಟು ಮತ್ತೊಂದೇನೋ ಮಾಡ್ಬಿಟ್ಟು ಇವತ್ತಿನ ನಮ್ಮ ಯುವಜನಾಂಗ ಮಾಡ್ತಾ ಇರಲ್ಲ, ಹಂಗೆ ಮಾಡಿದ್ದಲ್ಲ. ಶಾಸ್ತ್ರೀಯವಾಗಿ ಕಲ್ತು ಸಾಧನೆ ಮಾಡಿ 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 ಅಷ್ಟೆತ್ತರಕ್ಕೆ ಹೋಗಿ ಸಾಧ್ಯ ಆಗಿದ್ದಾವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.